ಪಾ ಮೀಟರ್ ಟ್ಯಾಕ್ಸಿ ಏನ್ರಿ ಇದು ಮೀಟರ್ ಟ್ಯಾಕ್ಸಿ? ನಮ್ ಬೆಂಗಳೂರಲ್ಲಿ ಒಂದು ಹೊಸದಾಗಿ ಶುರು ಆಗ್ಬಿಟ್ಟಿದೆ. ಚಾಲಕರೇ, ದಿನಕ್ಕೆ 12 ಅವರ್ 14 ಅವರ್ ದುಡಿತಾ ಇದ್ದೀರಾ. ನೀವು ದುಡಿಮೆ ಮಾಡ್ತಾ ಇರೋದ್ರಲ್ಲಿ ಮನೆಗೆ ಎಷ್ಟು ತಗೊಂಡ್ ಹೋಗ್ತಾ ಇದ್ದೀರಾ? ನಿಮ್ ಕಮಿಷನ್ ಏನ್ ಕಟ್ ಆಗ್ತಾ ಇದೆ? ನಿಮ್ಮ ಆ ದಿನದ ಅರ್ನಿಂಗ್ಸ್ ಏನು ಅಂತ ನೀವು ಅದ್ರ ಯಾವತ್ತಾನ ಯೋಚನೆ ಮಾಡಿದ್ದೀರಾ? ಗ್ರಾಹಕರಿಗೆ ನಂದೊಂದು ಪ್ರಶ್ನೆ. ದಿನನಿತ್ಯ ಕ್ಯಾಬ್ ಬುಕ್ ಮಾಡ್ತೀರಾ, 10 ಕಿಲೋಮೀಟರ್ ಆಫೀಸ್ ಇರತ್ತೆ, ದಿನ ಒಂದೇ ರೇಟ್ ಕೊಡಲ್ಲ. ಇವತ್ತೊಂದ್ ರೇಟ್ ಇದ್ರೆ ನಾಳೆ ಒಂದ್ ರೇಟ್ ಇರುತ್ತೆ. ಯಾಕೆ ಆತರ ಅಂತ ಯಾವತ್ತಾನ ಯೋಚನೆ ಮಾಡಿದ್ದೀರಾ? ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಇಲ್ಲಿಂದ ನಾನೇನ್ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಆ ಟ್ರಾವೆಲಿಂಗಿಗೆ ಏನ್ ಚಾರ್ಜ್ ಆಗತ್ತೆ ಅಷ್ಟೇ ಚಾರ್ಜ್ ನಾನು ಕೊಡ್ತೀನಿ. ಅದ್ರ ಮೇಲೆ ಎಕ್ಸ್ಟ್ರಾ ನಯಾ ಪೈಸಾನು ಕಸ್ಟಮರ್ ಕೊಡೋ ಆಗಿಲ್ಲ. ನಮ್ ಡ್ರೈವರ್ಗಳು ಬಿಲ್ ಅಮೌಂಟ್ ಏನಾಗತ್ತೆ ಆ ಜನರೇಟೆಡ್ ಅಮೌಂಟ್ ನ ಅಷ್ಟೇ ಕಲೆಕ್ಟ್ ಮಾಡ್ತಾರೆ. ಡ್ರೈವರ್ಗಳಿಗೂ ನಾನು ಒಂದು ಮಾತು ಹೇಳ್ತೀನಿ, ನೀವೇನ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಆ ಕಂಪ್ಲೀಟ್ ಬಿಲ್ ಅಮೌಂಟ್ ಏನ್ ಜನರೇಟ್ ಆಗತ್ತೆ ಅದಷ್ಟು ನಿಮ್ ಕೈಗೆ ತಲುಪತ್ತೆ. ಅದರಲ್ಲಿ ಯಾವುದೇ ರೀತಿ ಕಮಿಷನ್ ಚಾರ್ಜಸ್ ಆಗ್ಲಿ ಇನ್ನೊಂದಾಗ್ಲಿ ಇರೋದಿಲ್ಲ. ನೀವು ದುಡಿಯುವಂತ ದುಡಿಮೆ ದುಡ್ಡು ನಿಮ್ ಪಾಕೆಟ್ಗೆ ಇರತ್ತೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.